ಗುರುಭ್ಯೋ ನಮಃ. ಶ್ರೀಮಾತ್ರೇ ನಮಃ. ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕಿಯಾದಂತಹ ಜಗನ್ಮಾತೆ ಮಂತ್ರಗಳ ಮೂಲಕ ತನ್ನ ಸ್ತೋತ್ರವನ್ನು ಮಾಡಲಿಕ್ಕೆ ಅನೇಕ ಮಂತ್ರಗಳನ್ನು, ಸ್ತೋತ್ರಗಳನ್ನು, ಸಹಸ್ರನಾಮಗಳನ್ನು, ಅವಳ ಬೇರೆ ಬೇರೆ ರೂಪಗಳಲ್ಲಿ ಎಲ್ಲ ಸ್ವರೂಪಗಳಿಗೂ ಮಂತ್ರಗಳು ಹಾಗೂ ಸಹಸ್ರನಾಮಗಳು, ಅಷ್ಟೋತ್ತರಗಳು ನಮಗೆ ಸಿಗ್ತಾ ಹೋಗುತ್ತೆ. ದುರ್ಗಾ ಸಪ್ತಶತಿ ಮಾರ್ಕಂಡೇಯ ಮಹರ್ಷಿಗಳಿಂದ ರಚಿತವಾಗಿ ಎಲ್ಲ ಸ್ತೋತ್ರಗಳಿಗಿಂತ ಅತ್ಯಂತ ಶುಭಪ್ರದಾಯಕವಾಗಿ ನಾವು ಬಯಸಿದ್ದೆಲ್ಲವನ್ನು ನೀಡುವಂತಹ ಮಹತ್ತರವಾದ ಸ್ತೋತ್ರವಾಗಿದೆ. ಆ ದುರ್ಗಾ ಸಪ್ತಶತಿಯಲ್ಲಿ ನಮಗೆ ಕುಂಜಿಕಾ ಸ್ತೋತ್ರ ಬರುತ್ತೆ. ಸಾಕ್ಷಾತ್ ಪರಮೇಶ್ವರ ಜಗನ್ಮಾತೆಗೆ ಆ ಕುಂಜಿಕಾ ಸ್ತೋತ್ರದ ಮಹಿಮೆಯನ್ನು ಹೇಳ್ತಾ ಹೋಗ್ತಾನೆ. ರುದ್ರಾಯಮಳದ ಗೌರಿ ತಂತ್ರದಲ್ಲಿ ಶಿವಪಾರ್ವತಿಯರ ಸಂವಾದದ ಸ್ವರೂಪವಾಗಿ ನಮಗೆ ಕುಂಜಿಕಾ ಸ್ತೋತ್ರ ಸಿಗುತ್ತೆ. ಕುಂಜಿಕಾ ಸ್ತೋತ್ರ, ಕುಂಜಿ ಬೀಗದ ಕೈ, ಬದುಕಿನ ಅಥವಾ ಆಧ್ಯಾತ್ಮ ಜೀವನದ ಒಂದು ಕೀಲಿಕೈ ಅಂತ ಹೇಳ್ಬೋದು ಅದನ್ನು. ಕುಂಜಿಕಾ ಸ್ತೋತ್ರದ ಮಹಿಮೆ ಎಂಥದ್ದು ಅಂದರೆ, ಕೇವಲ ಕುಂಜಿಕಾ ಸ್ತೋತ್ರದ ಪಾರಾಯಣ ಮಾಡೋದ್ರಿಂದ ದುರ್ಗಾ ಸಪ್ತಶತಿಯನ್ನು ಪಾರಾಯಣ ಮಾಡಿದಷ್ಟು ಫಲವನ್ನು ದೊರಕುತ್ತೆ. ಆ ದುರ್ಗಾ ಸಪ್ತಶತಿಯ ಸಂಪೂರ್ಣ ಶಕ್ತಿ ಕುಂಜಿಕಾ ಸ್ತೋತ್ರದಲ್ಲೇ ಇದೆ. ಕೇವಲ ದುರ್ಗಾ ಸಪ್ತಶತಿಯನ್ನು ಪಾರಾಯಣ ಮಾಡಿ ಕುಂಜಿಕಾ ಸ್ತೋತ್ರವನ್ನು ಬಿಟ್ಟರೆ ಅದರ ಫಲವೇ ಬರೋದಿಲ್ಲ ಅನ್ನೋದನ್ನು ಅದೇ ಸ್ತೋತ್ರದಲ್ಲಿ ಪರಮೇಶ್ವರ ಹೇಳ್ತಾ ಹೋಗ್ತಾನೆ. ಹೇಗಂದರೆ, ಆ ಕುಂಜಿಕಾ ಸ್ತೋತ್ರವನ್ನು ಪಾರಾಯಣ ಮಾಡಲಿಲ್ಲ ಅಂದರೆ ಅರಣ್ಯದಲ್ಲಿ ನಿಂತ್ಕೊಂಡು ರೋದನೆ ಮಾಡಿದ ಹಾಗೆ. ಕಾಡಲ್ಲಿ ನಾವು ರೋದನೆ ಮಾಡಿದ್ರೆ ಯಾರು ಕೇಳಿಸ್ಕೊಳ್ತಾರೆ? ಹಾಗಾಗುತ್ತೆ. ಎಷ್ಟು ಕುಂಜಿಕೆಯ ದೇವಿ ಹೀನಾಂ ಸಪ್ತಶತಿ ಪಟೇತ್ ನಾ ತಸ್ಸ ಜಾಯತೆ ಸಿದ್ಧಿರರಣ್ಯ ರೋದನಂ ಯಥಾ. ಆ ಭಗವಂತ ಎಷ್ಟು ಚಂದ ಹೇಳಿದ್ದಾನೆ ಅಂದರೆ, ದುರ್ಗಾ ಸಪ್ತಶತಿಗೆ ಸಮಾನವಾದದ್ದಂತಲ್ಲ, ದುರ್ಗಾ ಸಪ್ತಶತಿಯ ಸಂಪೂರ್ಣ ಸಾರ ಕುಂಜಿಕಾ ಸ್ತೋತ್ರದಲ್ಲೇ ಇದೆ ಅಂತ. ಕುಂಜಿಕಾ ಸ್ತೋತ್ರ ಸಿದ್ಧ ಕುಂಜಿಕಾ ಸ್ತೋತ್ರ ಅಂತ ಹೇಳ್ತೀವಿ. ಯಾಕಂದರೆ ಅದನ್ನು ಸಿದ್ಧಿ ಮಾಡಿಕೊಳ್ಳೋ ಅವಶ್ಯಕತೆ ಇಲ್ಲ, ಅದು ಜಾಗೃತ ಸ್ತೋತ್ರ. ಪಠಣ ಮಾತ್ರದಿಂದ ಮಾರಣ, ಮೋಹನ, ವಶ್ಯ, ಸ್ತಂಭನ, ಉಚ್ಚಾಟನಾದಿ ಎಲ್ಲ ಅಭಿಚಾರ ಕ್ರಿಯೆಗಳನ್ನು ಕೂಡ ಆ ಸ್ತೋತ್ರದ ಮೂಲಕವೇ ಮಾಡಬಹುದು ಅನ್ನೋದನ್ನು ಭಗವಂತ ಹೇಳ್ತಾ ಹೋಗ್ತಾನೆ. ಆದರೆ ಅದೆಲ್ಲದವನ್ನು ಬಿಟ್ಟು ಜ್ಞಾನದ ದೃಷ್ಟಿಯಿಂದ ನೋಡಿದಾಗ ಕುಂಜಿಕಾ ಸ್ತೋತ್ರ ಇಡೀ ಜಗತ್ತಿನ ಅಥವಾ ಬ್ರಹ್ಮಾಂಡದ ಅತ್ಯಂತ ರಹಸ್ಯಮಯವಾದ ಶಕ್ತಿಗಳನ್ನು ಜಾಗೃತಗೊಳಿಸ್ಕೊಳ್ಳೋದಕ್ಕೆ ಅಥವಾ ಆ ಶಕ್ತಿಯ ಪರಿಚಯವನ್ನು ತಗೊಳ್ಳೋದಕ್ಕೆ, ಬ್ರಹ್ಮಾಂಡದ ಉಗಮದಿಂದ ಅಂತ್ಯದವರೆಗಿನ ಎಲ್ಲ ಕಾರ್ಯಗಳು ಹೇಗೆ ನಡೆಯುತ್ತೆ ಅನ್ನೋದು ತಿಳ್ಕೊಳ್ಳೋದಕ್ಕಿರುವಂತಹ ಒಂದು ದಿವ್ಯ ಸ್ತೋತ್ರವಾಗುತ್ತೆ. ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಾಯೈ ವಿಚ್ಛೈ. ಓಂ ಗ್ಲೌಂ ಹೂಂ ಕ್ಲೀಂ ಜೂಂ ಸಹ ಜ್ವಾಲಯ ಜ್ವಾಲಯ ಜ್ವಲ ಜ್ವಲ ಪ್ರಜ್ವಲ ಪ್ರಜ್ವಲ. ಐಂ ಹ್ರೀಂ ಕ್ಲೀಂ ಚಾಮುಂಡಾಯೈ ವಿಚ್ಛೈ ಜ್ವಲ ಹಂ ಸಂ ಲಂ ಕ್ಷಂ ಫಟ್ ಸ್ವಾಹ. ಕುಂಜಿಕಾದ ಮಂತ್ರ. ಇಲ್ಲಿ ಐಂ ಹ್ರೀಂ ಕ್ಲೀಂ ಚಾಮುಂಡಾಯ ವಿಚ್ಛೈ ಅನ್ನೋದನ್ನು ನವಾರ್ಣ ಮಂತ್ರ ಆಗುತ್ತೆ. ಆ ನವಾರ್ಣ ಮಂತ್ರಕ್ಕೆ ಬೀಜಾಕ್ಷರಗಳ ಸಹಿತವಾಗಿ ಎಲ್ಲ ದೇವತೆಗಳ ಕೆಲವೊಂದು ಬೀಜಾಕ್ಷರಗಳನ್ನು ಸೇರಿಸಿ ಮಂತ್ರ ಅನ್ನೋದನ್ನು ನಮಗೆ ಸಿಕ್ಕಿದ್ರು. ಆ ಮಂತ್ರದ ಕೆಳಭಾಗದಲ್ಲಿ ಇಡೀ ಬೀಜಾಕ್ಷರಗಳನ್ನು ಬಿಡಿಸಿ ಬರಿತಾ ಹೋಗ್ತಾರೆ. ಐಂಕಾರಿ ಸೃಷ್ಟಿರೂಪಾಯ ಹ್ರೀಂಕಾರಿ ಪ್ರತಿಪಾಲಿಕಾ ಕ್ಲೀಂಕಾರಿ ಕಾಮರೂಪಿಣ್ಯೆ ಬೀಜರೂಪೇ ನಮೋಸ್ತುತೆ. ಐಂಕಾರ ಸೃಷ್ಟಿಯ ಬೀಜಾಕ್ಷರ. ಐಂ ಅಂದರೆ ಸರಸ್ವತಿ ಬೀಜಾಕ್ಷರ, ಶಾರದೆಯ ಸ್ವರೂಪ. ಹ್ರೀಂಕಾರ ಪ್ರತಿಪಾಲಿಕಾ ಅಂದರೆ ಪಾಲನೆಯನ್ನು ಮಾಡುವಂಥದ್ದು, ಮಹಾಲಕ್ಷ್ಮಿಯ ಸ್ವರೂಪ ಹಾಗೂ ಭುವನೇಶ್ವರಿಯ ಬೀಜಾಕ್ಷರವಾಗುತ್ತೆ. ಕ್ಲೀಂಕಾರ ಕಾಮರೂಪಿಣ್ಯೈ, ಬಯಸಿದ್ದೆಲ್ಲವನ್ನು ನೀಡುವ, ಅಪೇಕ್ಷಿತ ಫಲಗಳನ್ನು ನೀಡುವಂಥದ್ದು, ಸಾಕ್ಷಾತ್ ಪರಮೇಶ್ವರಿಯ ಸ್ವರೂಪ ಕ್ಲೀಂಕಾರ. ಆ ಎಲ್ಲ ಬೀಜಾಕ್ಷರಗಳಲ್ಲಿಯೂ ಕೂಡ ಬೀಜ ಅಕ್ಷರಗಳಲ್ಲಿ ಕೆಲವೊಂದು ಅಕ್ಷರಗಳು ಇರುತ್ತೆ, ಸ್ವರಗಳು, ವ್ಯಂಜನಗಳು. ಇದನ್ನೂ ಕೂಡ ಅರ್ಥ ಮಾಡಿಕೊಳ್ಳಬೇಕು. ಮಂತ್ರಶಾಸ್ತ್ರವನ್ನು ತಿಳ್ಕೊಳ್ಬೇಕು ಅಂದರೆ ಯಾವ ಅಕ್ಷರದೊಳಗೆ ಯಾವ ಯಾವ ಅಕ್ಷರ ಇದೆ. ಆ ಉ ಮ ಆ ಅಕ್ಷರ ಸೇರಿದ ಓಂಕಾರವಾಗುತ್ತೆ. ಅಕಾರ ಉಕಾರ ಮಕಾರ ಸೇರಿ. ಹಾಗೆಯೇ
ಐಂಕಾರಕ್ಕೂ ಹ್ರೀಂಕಾರಕ್ಕೂ ಕ್ಲೀಂಕಾರಕ್ಕೂ ಅದರದ್ದೇ ಆದ ಅಕ್ಷರಗಳಿರುತ್ತೆ. ಆ ಅಕ್ಷರಗಳಲ್ಲಿರೋದು ಬೀಜ ಸ್ವರೂಪಿಣಿಯಾಗಿರುವಂಥವಳು ಜಗನ್ಮಾತೆ. ಚಾಮುಂಡ ಚಂಡಗಾತಿ ಚ ಯೈಕಾರಿ ವರದಾಯಿನಿ. ಆ ಯೈಕಾರ ಇದೆಯಲ್ಲ, ಆ ಯೈಕಾರನ ಉಚ್ಚಾರ ಮಾತ್ರದಿಂದ ವರಗಳನ್ನು ಪ್ರದಾನ ಮಾಡುವಂಥವಳು ಜಗನ್ಮಾತೆ. ವಿಚ್ಚೇಚ ಭಯದಾನಿತ್ಯಂ ನಮಸ್ತೆ ಮಂತ್ರರೂಪಿಣಿ. ವಿಚ್ಛೈ ಅನ್ನುವಂಥ ಆ ಶಬ್ದ ರೂಪದಲ್ಲೇ ಮಂತ್ರಸ್ವರೂಪಿಣಿಯಾಗಿ ಎಲ್ಲ ಭಯವನ್ನು ಕೂಡ ನಿವಾರಣೆ ಮಾಡುವಂಥವಳು ಆ ಜಗನ್ಮಾತೆ. ಕುಂಜಿಕಾ ಸ್ತೋತ್ರವನ್ನು ನಾವು ಸಾಧಾರಣವಾಗಿ ಅರ್ಥದಲ್ಲೇ ತಿಳ್ಕೊಳ್ತಾ ಹೋದರೆ ತಂತ್ರಶಾಸ್ತ್ರವನ್ನು, ಮಂತ್ರಶಾಸ್ತ್ರವನ್ನು ಸಂಪೂರ್ಣವಾಗಿ ತಿಳಿತಾ ಹೋಗಬೇಕು. ಕೇವಲ ಕುಂಜಿಕಾ ಸ್ತೋತ್ರವನ್ನು ಅರ್ಥ ಮಾಡ್ಕೊಳ್ಬೇಕು ಅಂದರೆ ಇಡೀ ತಂತ್ರಶಾಸ್ತ್ರವನ್ನು ಅರ್ಥ ಮಾಡ್ಕೊಂಡಿರ್ಬೇಕು. ಆಗ ಮಾತ್ರ ಕುಂಜಿಕಾ ಸ್ತೋತ್ರದ ನಿಜವಾದ ಸ್ವರೂಪ ನಮಗೆ ತಿಳಿಯುತ್ತಿಲ್ಲ ಅಂತ ತಿಳಿಯೋಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿ ಆ ಬೀಜಾಕ್ಷರ ಯಾವ ದೇವತೆಗೆ ಸಂಬಂಧಿಸಿತ್ತು, ಇಲ್ಲಿ ಯಾಕಿದೆ, ಆ ಪಠನ ಮಾತ್ರದಿಂದ ಯಾವ ಕಂಪನ ಹೊರಗೆ ಬರುತ್ತೆ, ಆ ಕಂಪನದಿಂದ ಉಂಟಾಗುವಂತಹ ಬದಲಾವಣೆ ಏನು, ದೇಹಕ್ಕೆ ಯಾವ ರೀತಿ ಅದು ಬದಲಾವಣೆಯನ್ನು ತರುತ್ತಾ ಹೋಗುತ್ತೆ, ಇದೆಲ್ಲವನ್ನು ತಿಳಿಬೇಕು ಅಂದಾಗ ನಮಗೆ ಸಾಕಷ್ಟು ಜ್ಞಾನದ ಅವಶ್ಯಕತೆ ಇರುತ್ತೆ. ಕುಂಜಿಕಾ ಸ್ತೋತ್ರವನ್ನು ಪಾರಾಯಣ ಮಾಡಬಹುದಾ ಮಾಡಬಾರ್ದಾ ಅನ್ನೋದಾದರೆ ನಮ್ಮ ಒಳಿತಿಗಾಗಿ ಪಾರಾಯಣ ಮಾಡೋದ್ರಲ್ಲಿ ಯಾವ ತಪ್ಪೂ ಇಲ್ಲ. ಬೇರೆಯವರನ್ನು ಹಾನಿ ಮಾಡೋದಕ್ಕೋಸ್ಕರ, ತೊಂದರೆ ಮಾಡೋದಕ್ಕೋಸ್ಕರ ಪಠನೆ ಮಾಡ್ತೀವಿ ಅಂದರೆ ಆ ಮಂತ್ರವೇ ನಮ್ಮನ್ನು ನಾಶ ಮಾಡಿಬಿಡುತ್ತೆ. ಕುಂಜಿಕಾ ಸ್ತೋತ್ರ ಅತ್ಯಂತ ಗುಪ್ತ ಹಾಗೂ ರಹಸ್ಯಮಯವಾದ ಸ್ತೋತ್ರ. ಆ ಸ್ತೋತ್ರವನ್ನು ತಿಳಿದುಕೊಳ್ಬೇಕು, ಅರ್ಥ ಮಾಡಿಕೊಳ್ಬೇಕು ಅಂದರೆ ಇಡೀ ತಂತ್ರಶಾಸ್ತ್ರಗಳನ್ನು ಏನೇನಿದೆ ಎಲ್ಲವನ್ನು ತಿಳ್ಕೊಂಡಿರಬೇಕು. ಮಂತ್ರಶಾಸ್ತ್ರವನ್ನು ತಿಳ್ಕೊಳ್ಬೇಕು. ದೇವಿ ಭಾಗವತವನ್ನು, ದೇವಿ ಪುರಾಣವನ್ನು ಹಾಗೂ ಇಡೀ ಬ್ರಹ್ಮಾಂಡದ ಎಲ್ಲ ಉಪನಿಷತ್ತುಗಳನ್ನು, ವೇದಗಳನ್ನು ನಾವು ತಿಳ್ಕೊಂಡಿದ್ದರೆ ಮಾತ್ರವೇ ಕುಂಜಿಕಾ ಸ್ತೋತ್ರ ನಮಗೆ ಅರ್ಥ ಆಗುತ್ತೆ. ಧಾಮ್ ಧೀಂ ಧೂಮ್ ದೂಜಡಿ ಹೇ ಪತ್ನಿ ವಾಂ ವೇಂ ವಂ ವಾಗದೀಶ್ವರಿ. ಇಲ್ಲಿ ತ್ರಿಶಕ್ತಿ ಸ್ವರೂಪಿಣಿಯಾದಿ ಜಗನ್ಮಾತೆಯನ್ನು ನಾವು ಕಾಣಬೇಕು. ತ್ರಿಗುಣಾತ್ಮಿಕ ಕುಂಜಿಕಾ ಸ್ತೋತ್ರದ ವಿನಿಯೋಗದಲ್ಲೇ ನಮಗೆ ಬರುತ್ತೆ. ಶ್ರೀ ತ್ರಿಗುಣಾತ್ಮಿಕಾ ದೇವತಾ ಅಂದರೆ ಮಹಾಲಕ್ಷ್ಮಿ, ಮಹಾಸರಸ್ವತಿ, ಮಹಾಗೌರಿ. ಆ ಮೂರು ಶಕ್ತಿಯ ಅಂಶ ಕುಂಜಿಕಾ ಸ್ತೋತ್ರದಲ್ಲಿ ನಮಗೆ ಸಿಗುತ್ತೆ. ಕ್ರಾಂ ಕ್ರೀಂ ಕ್ರೂಂ ಕಾಳಿಕಾದೇವಿ, ಆ ಕಾಳಿಯ ಅಂಶವನ್ನು ಕೂಡ ಒಂದೊಂದು ಬೀಜಾಕ್ಷರಗಳನ್ನು ಕ್ರಾಂ ಕ್ರೀಂ ಕ್ರೂಂ, ಆ ಬೀಜಾಕ್ಷರಗಳನ್ನು ನಾವು ತಿಳ್ಕೊಳ್ಳೋದಕ್ಕೂ ಇಡೀ ಸಂಪೂರ್ಣ ಪುರಾಣಗಳನ್ನು ಅರ್ಥ ಮಾಡಿಕೊಳ್ಬೇಕು. ಆ ಜಗನ್ಮಾತೆಯ ಅತ್ಯಂತ ರಹಸ್ಯಮಯ ಸ್ತೋತ್ರ ಇದು. ಆ ಕೊನೆಯ ಸಾಲಗಳಲ್ಲಿ ಬರುತ್ತೆ ಅಂ ಕಂ ಛಂ ಠಂ ತಂ ಪಂ ಯಂ ಶಂ ವೀಂ ದುಂ ಐಂ ವೀಂ ಹಂ ಕ್ಷಂ ದಿಜಾಗ್ರಂ ದಿಜಾಗ್ರಂ ತ್ರೋಟಯ ತ್ರೋಟಯ ದೀಪ್ತಂ ಕುರು ಕುರು ಸ್ವಾಹ. ಆ ಅಕ್ಷರಗಳು ನಮ್ಮ ಕನ್ನಡ ವರ್ಣಮಾಲೆಯಲ್ಲಿ ಬಂದಂಥ ಅ ಆ ಇ ಈ ಉ ಕ ಕ ಕ ಗನ, ಆ ಮೊದಲ ವರ್ಣಮಾಲೆ ಅಕ್ಷರಗಳು, ವ್ಯಂಜನಗಳು, ಸ್ವರಗಳು ಯಾಕೆ ಆ ಅಕ್ಷರಗಳನ್ನು ಕೊನೆಯ ಸಾಲಲ್ಲಿ ಸೇರಿಸಿದ್ದಾರೆ? ದಿಜಾಗ್ರಂ ದಿಜಾಗ್ರಂ ತ್ರೋಟಿಯ ತ್ರೋಟಿಯ ದೀಪ್ತಂ ಕುರು ಕುರು ಸ್ವಾಹ. ಅಂಧಕಾರದ ಬದುಕಿರುವಂಥ ನಮ್ಮೊಳಗೆ ಆ ದೀಪ್ತಿಯನ್ನು ಉಜ್ವಲಗೊಳಿಸು. ಕುಂಜಿಕಾಯೈ ನಮೋ ನಮಃ. ಇಡೀ ಜೀವನದ ಕುಂಜಿ ಬೀಗದ ಕೈ ಅದು. ಆ ಒಂದು ಕೀಲಿ ಕೈ ಓಪನ್ ಆಗಿಬಿಟ್ರೆ ಬ್ರಹ್ಮಾಂಡದ ಸಮಸ್ತ ರಹಸ್ಯಗಳು ತಿಳ್ಕೊಂಡ್ಬಿಡುತ್ತೆ. ಪರಮಜ್ಞಾನಿ ಆಗ್ತಾನೆ. ಶಿವಜ್ಞಾನವನ್ನು ಶಿವಜ್ಞಾನ ನಮಗೆ ತಿಳಿದು ಹೋಗ್ಬಿಡುತ್ತೆ. ಕೇವಲ ಅದರ ರಹಸ್ಯವನ್ನು ತಿಳಿದುಕೊಳ್ಳುವುದಲ್ಲ, ಆ ಕುಂಜಿಕಾ ಶಕ್ತಿ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಸಾಧಾರಣ ಜೀವನದಲ್ಲಿ ನಮ್ಮ ಯಾವುದೋ ಇಚ್ಛೆಗಳನ್ನ ಪೂರ್ತಿ ಮಾಡ್ಕೊಳ್ಳೋದಕ್ಕೆ ಕುಂಜಿಕಾ ಸ್ತೋತ್ರ ಪಾರಾಯಣ ಮಾಡೋದು, ದುರ್ಗಾ ಸಪ್ತಶತಿಯನ್ನು ಪಾರಾಯಣ ಮಾಡಿದಷ್ಟೇ ಒಳ್ಳೆಯದಾಗತ್ತೆ. ದೇವಿಗೆ ಅತ್ಯಂತ ಪ್ರಿಯವಾದದ್ದು ಹಾಗೂ ಅತ್ಯಂತ ರಹಸ್ಯಮಯವಾದದ್ದು. ಹಾಗಾಗಿನೇ ಕುಂಜಿಕಾ ಸ್ತೋತ್ರದ ರಹಸ್ಯವನ್ನು ಹೇಗೆ ಹೇಳಿದ್ದಾರೆ ಅಂದರೆ, ನಿಮಗೆ ಪಾರಾಯಣ ಮಾಡಬೇಕು ಮಾಡಿಕೊಳ್ಳಿ, ರಹಸ್ಯವನ್ನು ಅದರ
ಪ್ರತಿ ಅಕ್ಷರಗಳ ರಹಸ್ಯವನ್ನು ತಿಳ್ಕೊಳ್ಳೋದಕ್ಕೆ ಹೋಗಲೇಬಾರ್ದು, ಗೂಢಾರ್ಥವನ್ನು ತಿಳ್ಕೊಳ್ಳೋಕೆ ಹೋಗಲೇಬಾರ್ದು. ಹೋಗ್ತಾ ಇದ್ದೀವಿ ಅಂದರೆ ಹಾಳಕ್ಕೆ ಇಳಿತಾ ಇದ್ದೀವಿ ಅಂದರೆ ಸಂಪೂರ್ಣ ವಿಶ್ವದ ಸಮಸ್ತ ಎಲ್ಲ ಗ್ರಂಥಗಳ ಅಧ್ಯಯನ ಮಾಡಿರಬೇಕು, ಮಾಡ್ತಾನೆ ಹೋಗ್ಬೇಕು, ಇಲ್ಲಾಂದ್ರೆ ಗೊತ್ತೇ ಆಗೋದಿಲ್ಲ. ಇದಂತು ಕುಂಜಿಕಾ ಸ್ತೋತ್ರ ಮಂತ್ರ ಜಾಗೃತಿ ಹೇತವೇ ಅಭಕ್ತೆ ನೈವ ದಾತವ್ಯಂ ಗೋಪ್ತಂ ರಕ್ಷ ಪಾರ್ವತಿ. ಈ ಕುಂಜಿಕಾ ಸ್ತೋತ್ರ ಏನಿದೆ, ಯಾವುದೇ ಒಂದು ಮಂತ್ರವನ್ನು ಜಾಗರಣೆ ಮಾಡಲಿಕ್ಕೆ, ಜಾಗೃತಿ ಮಾಡಲಿಕ್ಕೆ ಇರುವಂತಹ ಸ್ತೋತ್ರ. ಅಭಕ್ತನಾದವನಿಗೆ, ದೈವದಲ್ಲಿ ನಂಬಿಕೆ ಇಲ್ಲದಂಥವನಿಗೆ, ಯೋಗ್ಯತೆ ಇಲ್ಲದಂಥವನಿಗೆ ಈ ಕುಂಜಿಕಾ ಸ್ತೋತ್ರ ದೊರಕೋದೇ ಇಲ್ಲ. ಅದನ್ನು ರಕ್ಷಣೆ ಮಾಡಿಕೊಳ್ಬೇಕು. ಯಾವುದೇ ಸ್ತೋತ್ರಗಳಾಗಲಿ, ಯಾವುದೇ ಮಂತ್ರಗಳಾಗಲಿ ನಾವು ಪಾರಾಯಣ ಮಾಡ್ತಾ ಇದ್ದೀವಿ ಅಂದರೆ ಆ ಪಾರಾಯಣ ಮಾಡ್ತಾ ಇದ್ದೀವಿ ಅನ್ನೋದು ಕೂಡ ಯಾರಿಗೂ ಹೇಳಬಾರ್ದು. ನಮ್ಮಲ್ಲಿಯೇ ಗೌಪ್ಯವಾಗಿ ಇಟ್ಕೊಂಡಿದ್ದಾಗ ಮಾತ್ರ ಆ ಮಂತ್ರದ ರಹಸ್ಯಗಳು ನಮಗೆ ತಿಳಿತಾ ಹೋಗುತ್ತೆ. ಕುಂಜಿಕಾ ಸ್ತೋತ್ರವನ್ನು ವಿವರಣೆ ಮಾಡಬೇಕು ಅಂದರೆ ಒಂದು ಜನ್ಮದಲ್ಲಿ ಸಾಕಾಗೋದೇ ಇಲ್ಲ. ಅದು ಚಿಕ್ಕ ಸ್ತೋತ್ರ, ಆದರೆ ಪ್ರತಿಯೊಂದು ಸ್ತೋತ್ರಗಳನ್ನು, ಒಂದೊಂದು ಸಾಲುಗಳನ್ನು ಬಿಡಿಸ್ತಾ ಹೋದರೆ ದುರ್ಗಾ ಸಪ್ತಶತಿ ಸಂಪೂರ್ಣ ಅಧ್ಯಾಯವನ್ನು ನಾವಿಲ್ಲಿ ತೊಗೊಂಡು ಬರಬೇಕಾಗುತ್ತೆ. ಹಾಗಾಗಿ ಕುಂಜಿಕಾ ಸ್ತೋತ್ರವನ್ನು ಒಳಿತಿಗಾಗಿ ಪಾರಾಯಣ ಮಾಡಬೇಕು, ನಮ್ಮ ಉದ್ಧಾರಕ್ಕಾಗಿ ಪಾರಾಯಣ ಮಾಡಬೇಕು ಅಂದರೆ ಆ ಜಗನ್ಮಾತೆಯನ್ನು ಪ್ರಾರ್ಥನೆ ಮಾಡಿ ಪರಮೇಶ್ವರನನ್ನೇ ಗುರುವಾಗಿಸ್ಕೊಂಡು ಶುದ್ಧ ಮನಸ್ಸಿನಿಂದ ನಿಷ್ಕಾಮ ಭಕ್ತಿಯಿಂದ ಪಾರಾಯಣ ಮಾಡಿದ್ರೆ ಫಲವನ್ನು ಕೊಡುತ್ತೆ. ಯಾವುದೇ ಪೂಜೆ ಆದಮೇಲೆ, ಯಾವುದೇ ಮಂತ್ರವನ್ನು ಜಪ ಮಾಡಿ ಆದಮೇಲೆ ಕುಂಜಿಕಾ ಸ್ತೋತ್ರವನ್ನು ಪಾರಾಯಣ ಮಾಡಿದ್ರೆ ಅದು ಸಂಪೂರ್ಣವಾಗುತ್ತೆ. ಆಗ ನಾವು ಮಾಡಿದಂಥ ಪೂಜೆ ಆಗಲಿ, ಜಪವಾಗಲಿ ಜಾಗೃತವಾಗುತ್ತೆ. ಶ್ರೀಮಾತ್ರೇ ನಮಃ.